ಪ್ರೋಮೋದಲ್ಲಿ ನೋಡಿದ ಹಾಗೆ ಧನು ಅವರೇ ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಆದ್ರೆ ಕ್ಯಾಪ್ಟನ್ ಆಗುವುದು ಅಷ್ಟು ಈಸಿ ಇರ್ಲಿಲ್ಲ. ಈ ವಾರ ಏನು ಟಾಸ್ಕ್ ಆಯ್ತು ಅದಕ್ಕಿಂತ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು ಆಕ್ಚುಲಿ. ಕ್ಯಾಪ್ಟನ್ ಸೆಲೆಕ್ಟ್ ಮಾಡೋದು ಒಳ್ಳೆ ಮಜಾ ಕೊಡ್ತು ಆಕ್ಚುಲಿ. ಬಟ್ ಎಲ್ಲೋ ಒಂದ್ ಕಡೆ ನನ್ಗೆ ಅಶ್ವಿನಿ ಮೇಡಮ್ ಕಡೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಬಿಕಾಸ್ ಫಸ್ಟ್ 3 ಓಟಗಳು ಬಿದ್ದಿದ್ದು ಅಶ್ವಿನಿ ಮೇಡಮ್ಗೆನೆ, ಆಮೇಲೆ ಚೇಂಜ್ ಆಗಿ ಚಕ್ಲಿ ಸಿನಿಯರ್ಗೆ. ಬಟ್ ನನ್ಗೆ ರಾಶಿಕಾ ಅವ್ರ ಮೇಲೆ ಡೌಟ್ ಇತ್ತು. ಬಿಕಾಸ್ ಅವ್ರು ಕನ್ವಿನ್ಸ್ ಆಗ್ಬಿಡ್ತಾರ ಅಶ್ವಿನಿ ಮೇಡಮ್ಗೆ ಅಂತ. ಬಿಕಾಸ್ ನನ್ ಮಿಸ್ಟೇಕ್ ಇಂದ ಯಾಕೆ ಆಗ್ಬೇಕು ಅಂತ. ಬಟ್ ಅವ್ರು ಕೊಟ್ಟಿದ್ ಕಾರಣ ತುಂಬಾ ಚೆನ್ನಾಗಿತ್ತು. ಸೊ ನಾನ್ ಮಾಡಿರೋ ಮಿಸ್ಟೇಕ್, ಸೊ ಅದನ್ನ ಅಕಸ್ಮಾತ್ ನಾನು ಅಲ್ಲೇ ಪಾಸ್ ಮಾಡಿ ಸರಿ ಮಾಡಿದ್ರೆ ಧನುಷ್ ಅವ್ರಿಗೆ ಗೆಲ್ತಾ ಇದ್ದಿತ್ತು. ಸೊ ಈಗ್ಲೂ ಸಹ ಧನುಷ್ ಅವ್ರಿಗೆ ಗೆಲ್ಬೇಕು ಅಂತ. ಬಟ್ ಅಶ್ವಿನಿ ಮೇಡಮ್ ಅವರು ಕನ್ಫರ್ಮ್ ಇತ್ತು ಅವ್ರು 4 ಜನ ಓಟ್ ಹಾಕಲ್ಲ ಅಂತ. ಸೊ ಹಂಗೆ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ನನ್ಗೆ ಅವಾಗ ಬೇಜಾರಾಗಿದ್ದು ನಿಜ ಅದು. ಬಟ್ ಆಮೇಲೆ ಅನ್ನಿಸ್ತು ಧನು ಇಸ್ ಪರ್ಫೆಕ್ಟ್ ಅದಕ್ಕೆ ಶೂಟ್ ಆಗೋದು ಕ್ಯಾಪ್ಟನ್ಶಿಪ್ಗೆ ಅಂತ. ಕೊನೆಯ ಕ್ಯಾಪ್ಟನ್ ಅಶ್ವಿನಿ ಅವರ ಆಗ್ಲೇ ಇಲ್ಲ. ಸೊ ಓವರ್ ಆಲ್ ಬಿಗ್ ಬಾಸ್ ಕ್ಯಾಪ್ಟನ್ಶಿಪ್ ಮುಗೀತು. ಲಾಸ್ಟ್ ಕೊನೆ ಕ್ಯಾಪ್ಟನ್ ಧನುಷ್ ಅವ್ರು ಆದ್ರು. ಅದಾದ್ಮೇಲೆ ಹಬ್ಬ ಶುರುವಾಗಿತ್ತು ಬಿಗ್ ಬಾಸ್ ಅಲ್ಲಿ. 2 ಟಾಪಿಕ್ಸ್ ಮಾತಾಡ್ಬೇಕು. ರಕ್ಷಿತಾ ವರ್ಸಸ್ ಧ್ರುವನ್, ಮತ್ತೆ ಗಿಲ್ಲಿ ವರ್ಸಸ್ ಅಶ್ವಿನಿ ಅವರು. ಏನು ವಾದ ಮಾಡಿದ್ರು ಅಂದ್ರೆ, ಬಟ್ ರಕ್ಷಿತಾ ಅವ್ರು ಹೇಳಿದ್ ನಿಜವಾಗ್ಲು ಅವ್ರು ಮಾತಾಡಿದ್ದು ರೀತಿ, ಅವ್ರು ಮಾತಾಡಿದ್ 100% ಸತ್ಯ. ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ಅವ್ರ ಮೇಲೆ ಮಾಡುವ ಪದ ಬಳಕೆ ಸ್ವಲ್ಪ ಜಾಸ್ತಿ ಇದೆ. ಸೊ ಅದ್ರಿಂದ ರೊಚ್ಚಿಗೆದಂತಹ ರಕ್ಷಿತಾ ಅವರು ತುಂಬಾ ಇವತ್ತು ಪೀಕ್ಗೆ ಹೋಯ್ತು ಅವ್ರದ್ದು. ಬಟ್ ಅದ್ರ ಜೊತೆಗೆ ಆ ಪದ ಬಳಕೆ ಮಾಡುವಾಗ ರಘು ಸರ್ ಎದ್ದೊಳಿದ್ರು. ಅದು ತುಂಬಾ ಖುಷಿಯಾಗಿದ್ದ ವಿಷಯ. ಅಂದ್ರೆ ರಘು ಸರ್ ಈ ತರ ಎಲ್ಲ ಮಾತಾಡ್ಬಾರ್ದು ಧ್ರುವನ್, ಇದು ಸರಿ ಅಲ್ಲ ಅಂತ ಹೇಳಿ ಮಧ್ಯಪ್ರವೇಶ ಮಾಡ್ತಾರೆ. ಸೊ ಆಮೇಲೆ ಮತ್ತೆ ಅವ್ರಿಬ್ರು ವಾದ ಕಂಟಿನ್ಯೂ ಆಗುತ್ತೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಧ್ರುವಂತ್ ಅವ್ರು ಬಂದಿ ರಕ್ಷಿತಾಗೆ ಏನೋ ಉತ್ತಮ ಕೊಡ್ತಾರೆ. ಅದು ನಿಜವಾಗ್ಲೂ ಶಾಕು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಓಕೆ. ಸೊ ಅಲ್ಲಿ ಅಶ್ವಿನಿ ಮೇಡಮ್ ಚಪ್ಪಾಳೆ ಹೊಡಿತಾರೆ. ಇನ್ನ ಆಸ್ ಎಕ್ಸ್ಪೆಕ್ಟ್ ಗಿಲ್ಲಿ ಹೇಳ್ದಂಗೆ ಕಳಪೆನ ಅಶ್ವಿನಿ ಮೇಡಮ್ಗೆ ಕೊಡ್ತಾರೆ, ಉತ್ತಮ ರಕ್ಷಿತಾ ಅವ್ರಿಗೆ ಕೊಡ್ತಾರೆ. ಸೊ ಇವತ್ತಿನ ಕಂಪ್ಲೀಟ್ ಒಂದು ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಂದ್ರೆ, ಒಂದು ಧ್ರುವಂತ್ ಅವರು ರಕ್ಷಿತಾ ಅವ್ರಿಗೆ ಉತ್ತಮ ಕೊಟ್ಟಿದ್ದು. ಇನ್ನೊಂದು ಹಾರಿಸುವಾಗ ಅಶ್ವಿನಿ ಮೇಡಮ್ ಗೊತ್ತಾಗೋಯ್ತು 100% ಇಲ್ಲಿ ನನ್ಗೆ 4 ಜನ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ. ಬಟ್ ರಘು ಅವರು ಇವ್ರಿಗೆ ಆಗ್ತಾರೆ ಅನ್ನೋದು ಕನ್ಫರ್ಮ್ ಇರ್ಲಿಲ್ಲ. ಕೊನೆಗೂ ಅಶ್ವಿನಿ ಮೇಡಮ್ ಕಡೆ ಬಂತು. 3-4 ಜಸ್ಟ್ ಒಂದ್ ಓಟಲ್ಲಿ ಸ್ವಲ್ಪ ಮಿಸ್ ಆಯ್ತು. ಮತ್ತೆ ಕಳಪೆನೂ ಅಷ್ಟೇ, ಒಂದೇ ಒಂದು ಓಟಲ್ಲಿ ಗಿಲ್ಲಿ ಅವ್ರಿಗೆ ಮಿಸ್ ಆಗುತ್ತೆ. ಧ್ರುವಂತ್ ಅವ್ರು ಕಳಪೆಗೆ ಹೋಗ್ತಾರೆ. ಸೊ ಒಳ್ಳೆ ಮಜಾ ಇತ್ತು ಮಾತ್ರ ಇವತ್ತು ಎಪಿಸೋಡ್. ಬಟ್ ಈ ಕ್ಯಾಪ್ಟನ್ಶಿಪ್ ಅಲ್ಲಿ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ನಮ್ಮ ಧನು ಅವರು ಸೊ ಮಿಸ್ಟೇಕ್, ಅವ್ರಿಗೆ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿ ಕ್ಯಾಪ್ಟನ್ ಆಗಿದ್ದು ಸರಿನಾ ತಪ್ಪಾ? ನಿಮ್ಗೆ ಯಾರು ಆಗ್ಬೇಕಾಯ್ತು ಕ್ಯಾಪ್ಟನ್? ಆಕ್ಚುಲಿ ಅಶ್ವಿನಿ ಅವರೇನಾರ ಹಾಕ್ಬೇಕಾಯ್ತಾ? ಕಮೆಂಟ್ ಮಾಡಿ. ನಮಸ್ಕಾರ.